ಬೆಂಗಳೂರಿನಲ್ಲಿ ಕೊಲೆಯಾದಂಥ ಚಿತ್ರದುರ್ಗ ರೇಣುಕಾ ಸ್ವಾಮಿ ಅವರ ಮನೆಯಲ್ಲಿ ನಾವಿದ್ವಿ. ಅವ್ರ ಮನೆಯಲ್ಲಿ ದುಃಖ ಮಡುಗಟ್ಟಿರುವಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ತಾಯಿಯವರು ಅಂದರೆ ಕೊಲೆಯಾದಂಥ ರೇಣುಕಾ ಸ್ವಾಮಿ ಅವರ ತಾಯಿಯವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಅಮ್ಮ, ನಿಮಗೆ ವಿಚಾರ ಗೊತ್ತಾಗಿದೆಯಾ ಅವಾಗ? ಸರ್, ನಿನ್ನೆ ಮಂಗಳವಾರ ಬೆಳಗ್ಗೆ ನಮಗೆ ಪೊಲೀಸ್ನವರು ಫೋನ್ ಮಾಡಿದಾಗ, ನೀವು ಗಂಡ ಹೆಂಡತಿ ಇಬ್ಬರು ಬರಬೇಕು ಬೆಂಗಳೂರಿಗೆ, ಕಲಸಿಪಾಳ್ಯ ಪೊಲೀಸ್ ಸ್ಟೇಷನ್ ಹತ್ರ ಬರಬೇಕು ಅಂತ ಇಷ್ಟೇ ಹೇಳಿದರು ಸರ್ ನಮಗೆ. ಮತ್ತು ನಮಗೇನು ಗೊತ್ತಿಲ್ಲ. ನಮಗೆ ಹೋದ ನಂತರನೇ ನಮಗೆ ವಿಷಯ ಗೊತ್ತಾಗಿದ್ದು. ಅದು ಭಾಳ ಹೊತ್ತಿನ ಮೇಲೆ ಅವ್ರು ಹೇಳಿದ್ದು ಸರ್ ನಮಗೆ ಬಾಡಿನೂ ತೋರಿಸ್ಲಿಲ್ಲ, ಆಮೇಲೆ ತೋರಿಸಿದ್ದು ಅವರು ನಮಗೆ. ಅಲ್ಲ, ನಿಮ್ಮ ಮಗ ಹೋಗ್ಬೇಕಾದ್ರೆ ಏನಾದರೂ ಫೋನ್ ಮಾಡಿದ್ರಾ? ಇಲ್ಲಿಗೆ ಹೋಗ್ತಾ ಇದ್ದೀನಿ ಬೆಂಗಳೂರು, ಈ ಥರ ಏನಾದರೂ ನಿಮ್ಗೆ ಹೇಳಿ ಹೋಗಿದ್ರಾ? ಹೇಗೆ ಅಂತ? ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಲಿಲ್ಲ ಸರ್. ಒಟ್ಟು ಅವನು ಡ್ಯೂಟಿಗೆ ಹೋಗಂತೆ ಹೋದ. ಬೆಳಗ್ಗೆ 9:30 ಇಲ್ಲಿ ಡೈಲಿ ಮನೆಯಿಂದ 9:30 ಹೋಗ್ತಿದ್ದ. ಆ ಥರ ಟೀ ಕುಡ್ಕೊಂಡು ಹೋದ. ಹೋಗಿ ಮಧ್ಯಾಹ್ನ ನಾನು ಊಟಕ್ಕೆ ಬರೋದಿಲ್ಲ, ನನ್ನ ಹಳೆ ಸ್ನೇಹಿತರು ಸಿಕ್ಕಿದ್ದಾರೆ, ಅವ್ರ ಜೊತೆ ಹೊರಗೆ ಊಟಕ್ಕೆ ಹೋಗ್ತಿದ್ದೀನಿ ಅಂತ ಹೇಳ್ದೆ. ಯಾರಪ್ಪ ಅಂದಾಗ ಹಳೆ ಸ್ನೇಹಿತರು ಅಂದ. ಎಷ್ಟು ಗಂಟೆಗೆ ಬರ್ತೀಯ ಅಂದರೆ 7 ಗಂಟೆಗೆ ಬರ್ತೀನಿ ಅಂತ ಹೇಳ್ದ. 7 ಗಂಟೆ ತನಕನೂ ಕಾದೆ, ಬರಲಿಲ್ಲಲ್ಲ. 7:15 ನಾನು ಫೋನ್ ಮಾಡಿದೆ ಸರ್. ಹೆಚ್ಚು ಕಮ್ಮಿ ಬರ್ತಾನೆ ಅನ್ನೋ ಇದು ಇತ್ತು. ಆದ್ರೂ 7:15 ಫೋನ್ ಮಾಡಿದಾಗ ಅವಾಗಿಂದನೇ ಸ್ವಿಚ್ ಆಫ್ ಅಂತ ಬರೋಕ್ಕಾಗ್ತದೆ ಸರ್. ಮತ್ತೇನಾದರೂ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡಿದ್ರ ಮಗನಿಗೆ? ನಾವು ಒಂದು ಶನಿವಾರ 11 ಗಂಟೆ ಕ್ಲೋಸಿಂಗ್ ಮಾಡ್ತಿದ್ದ. ಬೇರೆ ಟೈಮ್ನಾಗೆಲ್ಲ ಬೆಳಗ್ಗೆ ಹೋಗಿ 7:15 ಬಂದ್ಬಿಡೋಣ ರಾತ್ರಿ. ಅವತ್ತು ಮಾತ್ರ ಶನಿವಾರ ಮಾತ್ರ ಅವನಿಗೆ ಏನೇ ಇದು ಇರಲಿ 4:15 ಹೋದರೆ ಕ್ಲೋಸಿಂಗ್ ಮಾಡಿಕೊಂಡೇ ಬರೋನು. ಒಂದು ವೇಳೆ ಲೇಟ್ ಆದರೂ ಅವ್ರ ಅಪ್ಪಾಜಿಗೆ ಹೇಳೋನು, ಬಾಕ್ಸ್ ಬಂದಿದೆ ಅಪ್ಪಾಜಿ, ಲೇಟ್ ಆಗುತ್ತೆ. ಅವರು ಸಹಿತ ಫೋನ್ ಮಾಡೋರು, ಯಾಕಪ್ಪ ಲೇಟು ಅಂದರೆ, ಇಲ್ಲ ಬಾಕ್ಸ್ ಬಂದಿದ್ದಾವೆ, ಅವನ್ನೆಲ್ಲ ಇಳಿಸಿ ನಾನು ಒಳಗೆ ಹಾಕಿ ಬರ್ತೀನಿ ಅಂತ ಹೇಳೋನು. ಅದು ಬಿಟ್ಟರೆ ಅವನೇನಿಲ್ಲ. ಅವತ್ತು ಕ್ಲೋಸಿಂಗು ಅಂತ ನಾನು ಅಲ್ಲಿಗೂ ಹೇಳಿದೆ ಅವನಿಗೆ. ಇಲ್ಲ, ನಾನು ಇವತ್ತು ಬೇಗನೆ ಬರ್ತೀನಿ ಶನಿವಾರ ಅಂತ ಹೇಳ್ದ. ಅವ್ನು ಯಾವಾಗಲೂ ಶನಿವಾರ ಅವನಿಗೆ ಕ್ಲೋಸಿಂಗೇ ಇರ್ತಿತ್ತು ಸರ್. ಅವನು 7 ಗಂಟೆ ಆದರೂ ಬರಲಿಲ್ಲ ಅಂದಾಗ 7:15 ನಾನು ಫೋನ್ ಮಾಡಿದಾಗಿಂದನೂ ಸ್ವಿಚ್ ಆಫ್ ಅಂತಲೇ ಬಂತು. ಅಲ್ಲ, ಅವ್ರೇನಾದರೂ ದರ್ಶನ್ ಫ್ಯಾನ್ ಆಗಿದ್ರಾ ಅಥವಾ ಮನೇಲಿ ಏನಾದರೂ ಆ ಬಗ್ಗೆ ಮಾತಾಡ್ತಾ ಇದ್ರಾ? ಹೇಗೆ? ಸೊ ಅವ್ನು ಯಾರ ಫ್ಯಾನು ಅಲ್ಲ ಸರ್. ಅವ್ನು ದರ್ಶನ್ ಫ್ಯಾನು ಅಲ್ಲ, ಸುದೀಪ್ ಫ್ಯಾನು ಅಲ್ಲ. ಅವ್ನಿಗೆ ಕ್ರಿಕೆಟ್ ಹುಚ್ಚು ಬಿಟ್ರೆ ಇನ್ನು ಇದನ್ನು ಇದು ಮಾಡ್ತಿರ್ಲಿಲ್ಲ. ಅವ್ನು ಕಮೆಂಟ್ ಮಾಡಿದ್ದು ನಮಗೆ ಗೊತ್ತಿಲ್ಲ ಸರ್. ಅವಳು ಮಾಡ್ತಿದ್ಲೋ ಇವ್ನು ಮಾಡ್ತಿದ್ನೋ ನಮಗೇನು ಗೊತ್ತಿಲ್ಲ ಸರ್. ನಮಗೆ ಅದು ವಿಷಯನೇ ನಮಗೆ ಗೊತ್ತಿರ್ತಿರ್ಲಿಲ್ಲ ಸರ್. ನಮಗೆ ಅಲ್ಲ, ಅವರು ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ರು, ಅದರಿಂದ ಅವರು ಬೆಂಗಳೂರಿಗೆ ಕರೆಸ್ಕೊಂಡ್ರು, ಈ ಥರದ್ದೆಲ್ಲ ಇದೆಯಾ? ಇಲ್ಲ ಸರ್, ನಮಗೆ ಏನು ವಿಷಯನೇ ಗೊತ್ತಿಲ್ಲ ಸರ್. ಅವ್ನು ಬೆಂಗಳೂರಿಗೆ ಹೋಗಿರೋದೇ ಗೊತ್ತಿಲ್ಲ. ನಿನ್ನೆ ನಮಗೆ ಪೊಲೀಸ್ನವ್ರು ಫೋನ್ ಮಾಡಿದಾಗೆ ಅಲ್ಲಿ ಸ್ಟೇಷನಲ್ಲಿ ಇದ್ದಾನೆ, ಇವನೇ ಏನೋ ಗಲಾಟೆ ಮಾಡ್ಕೊಂಡಿದ್ದಾನೆ ಅನ್ನೋ ಬಿಟ್ಟರೆ ನಮಗೆ ಯಾವ ಮಾಹಿತಿನೂ ಬಂದಿಲ್ಲ ಸರ್. ನಮಗೆ ಕೊಲೆ ಮಾಡೋಂಥ ತಪ್ಪು ಮಾಡಿದ್ರ ಮಗ? ಅದೇ ಗೊತ್ತಾಗ್ತಿಲ್ಲಲ್ಲ ಸರ್ ನಮಗೆ. ಕೊಲೆ ಮಾಡೋ ಅಂಥದ್ದು ಏನೋ ಒಂದು ಮಾಡಿದ್ರೆ ಕಮೆಂಟಿಗೆ ಸಾಮಾನ್ಯ ಭಾಳ ಜನ ಮಾಡ್ತಾರೆ. ಈತನೇ ಒಬ್ಬನೇ ಇದನ್ನ ಪ್ರಪಂಚದಾಗೆ ಆತನ ಬಗ್ಗೆ ಕೆಟ್ಟದಾಗೂ ಮಾತಾಡ್ತಾರೆ, ಒಳ್ಳೇದು ಮಾತಾಡ್ತಾರೆ. ಈಗ ಒಂದು ಫಿಲ್ಮ್ ಆಕ್ಟ್ರ್ ಹೆಣ್ಣಾಗಿ ಅವಳಿಗೂ ಬೇಕಾದಷ್ಟು ಜನ ಬೇಕಾದ ಥರ ಮಾಡ್ತಾರೆ. ಒಂದು ಕೆಟ್ಟ ಫೋಟೋಗಳು ಬಿಡ್ತಾರೆ ಸರ್. ಅಂಥವ್ರಿಗೆಲ್ಲ ಬಿಟ್ಬಿಟ್ಟು ಇವನೇ ಇದು ಮಾಡ್ದ ಅಂತ ಈ ಥರ ಬರ್ಬರವಾಗಿ ಹತ್ಯೆ ಮಾಡೋದು ಎಷ್ಟು ಮಟ್ಟಿಗೆ ನ್ಯಾಯ ಹೇಳ್ರಿ ಸರ್? ಅಲ್ಲ, ಒಂದು ಮೆಸೇಜ್ ಮಾಡಿದ್ರೆ ಒಂದು ವಾರ್ನ್ ಮಾಡಿ ಆ ಥರ ಏನಾದ್ರು ಕಳಿಸ್ಬೋದಿತ್ತು ಸರ್. ವಾರ್ನ್ ಮಾಡಿ, ಹೌದು, ಪೇರೆಂಟ್ಸ್ಗಳು ಕರೆಸಿ ತಂದೆ ತಾಯಿಗಳಿಗೆ ಹೇಳಿ ಈ ಥರ ಮಾಡಬೇಡಪ್ಪ ಅಂತಂದು ಹೇಳಿ. ಅವಳು ವಾರ್ನ್ ಮಾಡಿದ್ದು ಗೊತ್ತಿಲ್ಲ, ಬಿಟ್ಟಿದ್ದು ಗೊತ್ತಿಲ್ಲ. ಈತ ಮಾಡಿದ್ದು ನಮಗೆ ಏನು ಮನೆಯಲ್ಲೂ ಏನು ಹೇಳ್ತಿರ್ಲಿಲ್ಲ ಸರ್. ಅವನಾಯ್ತು, ಅವ್ನ ಕೆಲಸ ಆಯಿತು, ಅವ್ನ ಡ್ಯೂಟಿ ಆಯಿತು, ಹೋಗ್ತಿದ್ದ. ಅದು ಬಿಟ್ಟರೆ ಇನ್ಯಾವುದು ಅವನಿಗೆ ಫಿಲ್ಮಿನ ಹುಚ್ಚೇ ಇರಲಿಲ್ಲ ಸರ್. ಅವ್ನು ಕ್ರಿಕೆಟ್ ಒಂದು ಬಿಟ್ಟರೆ ಏನೂ ನೋಡ್ತಿರ್ಲಿಲ್ಲ. ನಾವು ಯಾರು ಸಿನಿಮಾ ಸಹಿತ ನೋಡ್ತಿರ್ಲಿಲ್ಲ. ಅವ್ನ ಸಿನಿಮಾದ ಮುಂದೆನೇ ಕೂರ್ತಿರ್ಲಿಲ್ಲ ಸರ್ ಅವನು. ಅಲ್ಲ, ನೀವು ನೋಡಿದಾಗ ಯಾವ ರೀತಿಯಾಗಿತ್ತು ಪರಿಸ್ಥಿತಿ? ಎಲ್ಲಿ ನಿನ್ನೆ ನೋಡಿದಾಗ ಸರ್ ಅದೇ ಹೇಳಿದ್ನಲ್ಲ, ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಸರ್. ಅವರು ಯಾವ ರೀತಿ ಅಂದರೆ, ಅವರು ತಲೆಗೆ ಹೊಡೆದಿದ್ದಾರೆ, ತಲೆ ಹೋಳಾಗಿದೆ, ಎದೆಗೆಲ್ಲ ಕೋಲ್ ತಗೊಂಡು ಜಜ್ಜಿದ್ದಾರೆ, ಕಾಲಿಗೆ ಹೊಡೆದಿದ್ದಾರೆ, ಮರ್ಮಾಂಗಕ್ಕೆ ಕಾಲಿಂದ ಒದ್ದಿದ್ದಾರೆ, ಬೆನ್ಮೂಳೆ ಎಲ್ಲ ಮುರಿದಿದೆ, ಆ ಮೂಗ್ ಹತ್ರ ಎಲ್ಲ ಹೊಡೆದು ಚೆಚ್ಚಿಬಿಟ್ಟಿದ್ದಾರೆ. ಆತನ ನೋಡಿದರೆ ನಮ್ಮ ಮಗ ಪರಿಸ್ಥಿತಿಯಲ್ಲೇ ಇರಲಿಲ್ಲ ಸರ್. ಅವನಿಗೆ ಅಷ್ಟು ಬರ್ಬರವಾಗಿ ಮಾಡದೇ ಇರೋಂಥ ತಪ್ಪು ಏನು ಮಾಡಿದಾನೆ ಸರ್ ಅವನರು. ಏನೋ ಒಂದು ಕಾಮೆಂಟ್, ಒಂದು ಮೆಸೇಜಿಂದ ಇಷ್ಟೊಂದು ಈತ ದೊಡ್ಡ ಮೇರು ನಟನಾಗಿ ಈ ಥರ ಖಳನಾಯಕನಾಗಿ ವರ್ತನೆ ಮಾಡಿದ್ದಾನೆ ಅಂದರೆ ನಿಜಕ್ಕೂ ಆತ ಮನುಷ್ಯ ಅಲ್ಲ ಸರ್. ಅವನೊಬ್ಬ ರಾಕ್ಷಸ ಅಂತಲೇ ಹೇಳ್ತೀನಿ ನಾನು.
ಮೇಲ್ನೋಟಕ್ಕೆ ಅವ್ನು ಮೇರು ನಟ ಆಗಿರ್ಬೋದು, ಅವರಪ್ಪನ ನಿಜವಾಗ್ಲೂ ಸರ್ ಹೊಟ್ಟೆ ಉರಿತಾ ಇದೆ, ಅವ್ರ ಅಪ್ಪನೂ ಕಳ್ಳನೇ ಅವನು ಕಳ್ಳನೇ ಅಂತ ಹೇಳ್ತೀನಿ. ಅವ್ನ ಹೆಂಡತಿ ತಾಯಿಯಾಗಿ ಅವಳಿಗೆ ಗೊತ್ತಾಗ್ಲಿಲ್ವಾ ನನ್ನ ಸೊಸೆ ಪ್ರೆಗ್ನೆಂಟ್ ಇದ್ದಾಳೆ, ಇವಾಗ ಅವಳಿಗೆ ಯಾರು ಪರಿಹಾರ ಕೊಡ್ಬೇಕು? ದಿನ ಬೆಳಗಾದ್ರೂ ನನ್ನ ಗಂಡ ಬರ್ತಾನೆ, ಮಗು ನೋಡ್ತಾನೆ, ಮಗು ನೋಡ್ದಾನೆ ಸತ್ನಲ್ಲ ಸರ್. ನಮಗೆ ಎಷ್ಟಾಗಿರ್ಬೇಡ, ದಿನ ಅಂತಿದ್ದ ನನಗೆ ಮಗ ಆಗಲಿ ಮಗಳಾಗಲಿ ನಾನು ನೋಡ್ಕೊಂಡು ಆಡ್ಕೊಂಡು ಇರ್ತೀನಮ್ಮ, ಎಷ್ಟು ಖುಷಿ ಪಟ್ಕೊಂಡು ಹೋಗಿ ಇರ್ತಿದ್ದ ಸರ್ ನಮಗೆ. ಈಗ ಅವನೇ ಆಧಾರ ಸ್ತಂಭ ಇಲ್ಲ ಅಂದ್ರೆ ನಾವು ಏನು ಮಾಡ್ಬೇಕು ಹೇಳಿ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.